ಎಸ್ ಮ್ಯಾಮ್, ನೀವು ಹೇಳ್ತಿರೋದ್ ಕೇಳಿಸ್ಕೊಂಡ್ರೆ ಇವಾಗ ಆನೆಗಳಾಗಿರ್ಬೋದು, ಚಿರತೆಗಳಾಗಿರ್ಬೋದು, ಅವೆಲ್ಲ ಕಾಡಿಂದ ನಾಡಿಗೆ ಬಂದ್ವು ಅಂತ ಅನ್ನೋ ಮಾತು ಬರ್ತವೆ, ನಾಡಿಗೆ ಬಂದು ಜನರಿಗೆ ತೊಂದರೆ ಕೊಟ್ವು ಅನ್ನೋ ಮಾತು ಬರ್ತವೆ. ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ಮನುಷ್ಯನಷ್ಟು ಸ್ವಾರ್ಥ ಪ್ರಾಣಿ ಭೂಮಿ ಮೇಲೆ ಇನ್ನೊಂದಿಲ್ಲ. ಎಷ್ಟಿದ್ರು ಸಾಕಾಗಲ್ಲ. ಆಸೆ ಇಷ್ಟಿದ್ರೆ ಅಷ್ಟು ಬೇಕು, ಅಷ್ಟಿದ್ರೆ ಇನ್ನಷ್ಟು ಬೇಕು, ಇನ್ನಷ್ಟಿದ್ರೆ ಮತ್ತಷ್ಟು ಬೇಕು. ಹೀಗೇನೆ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ, ನಾಡಲ್ಲಿರೋದು ಸಾಲದು ಅಂತ ಹೇಳಿ ಕಾಡನ್ನು ಕೂಡ ಆಕ್ರಮಿಸ್ಕೊಂಡು ಕಾಡಲ್ಲಿರೋ ಪ್ರಾಣಿಗಳಿಗೆ ಅಬ್ವಿಯಸ್ಲಿ ತೊಂದರೆ ಆಗೇ ಆಗತ್ತೆ. ಆನೆ ಆಗಿರ್ಬೋದು, ಆನೆಗಳು ಯಾಕೆ ದಾಳಿ ಮಾಡ್ತಾ ಇದ್ದಾವೆ? ಆನೆನ ಅವ್ರ ಪಾಡಿಗೆ ಅವ್ರು ಕಾಡಲ್ಲಿರೋಕ್ಕೆ ಬಿಟ್ಟಿದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು. ಆ ಕಾಡನ್ನ ಆಕ್ರಮಿಸ್ಕೊಂಡು ಅಲ್ಲೂ ನಾವೇನೋ ಕಟ್ಟಕ್ಕೆ ಹೋಗ್ತೀವಿ, ಅಲ್ಲೂ ನಾವೇನೋ ಬೆಳೆಯಕ್ಕೆ ಹೋಗ್ತೀವಿ ಅಂತ ಹೇಳ್ಕೊಂಡು ಮಾಡಿ ಅದರಿಂದ ತೊಂದರೆನೇ. ಈ ಎಲೆಕ್ಟ್ರಿಕ್ ವೈರೆಲ್ಲ ಹಾಕ್ತಾರೆ, ಅದರಿಂದ ಎಷ್ಟೋ ಆನೆಗಳಿಗೆ ತೊಂದರೆ ಆಗಿ ಸತ್ತಿದ್ರು. ಅದು ಯಾರು ಕೇಳೋರಿಲ್ಲ. ಯಾಕಂದ್ರೆ ಅದು ಮೂಕರೋದನೆ, ಕಾಡಲ್ಲೇ ಹೋಗ್ಬಿಡುತ್ತೆ, ಕಷ್ಟಗಳನ್ನ ಯಾರು ಕೇಳೋರಿಲ್ಲ. ಫಸ್ಟು ನಾವು ಮನುಷ್ಯರಾಗಿ ನಮ್ಮ ಒಂದು ಜವಾಬ್ದಾರಿ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಯಾರಿಂದನೂ ಏನು ತೊಂದರೆ ಆಗಲ್ಲ. ಈಗ ಅಕ್ಕಪಕ್ಕ ನೆರೆಹೊರೆಯವರೇ ಆಗಿರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಮಾತಿಗೆ ಜಗಳ ಬಂದಿರುತ್ತೆ. ಆ ಜಗಳನ ನಾವು ಬೆಳೆಸ್ಕೊಂಡೋದ್ರೆ ದೊಡ್ಡದಾಗತ್ತೆ. ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು. ಫಸ್ಟ್ ಯಾವತ್ತು ನಾವು ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಎಸ್ ಮ್ಯಾಮ್, ಇದನ್ನ ಪ್ರಾಣಿಗಳ ವಿಚಾರದಲ್ಲಿ ಯಾರು ಸಹ ಅದಕ್ಕೆ ಕ್ರಮ ತಗೊಳಲ್ಲ ಅಂತ ಕಾಣಿಸಿದೆ. ಯಾಕೆ ಅಂದ್ರೆ ಅವಕ್ ಮಾತು ಬರಲ್ಲ, ಮಾತು ಬರೋರು ಮೂಕರಾಗ್ಬಿಟ್ಟಿರ್ತಾರೆ ಕೆಲವೊಂದು ಸಲ. ಮ್ಯಾಮ್, ಇನ್ನು ನೀವು ಏನು ಈಗಾಗ್ಲೇ ಸಾಕಷ್ಟು ಪ್ರಾಣಿಗಳನ್ನ, ಸಾಕಷ್ಟು ನಿಮ್ಮ ಮಕ್ಕಳನ್ನ ಕಾಪಾಡಿದ್ರ. ಸರಿಸುಮಾರು ಎಷ್ಟು ಮಕ್ಕಳನ್ನ ನೀವು ಕಾಪಾಡಿರ್ಬೋದು? ಕಾಪಾಡಿರೋದು ಅಂತಂದ್ರೆ ಬರೀ ಟ್ರೀಟ್ಮೆಂಟು ಅಥವಾ ಆಕ್ಸಿಡೆಂಟ್ ಆತರ ಅಂತ ಹೇಳಕ್ಕಾಗಲ್ಲ. ಊಟ ಹಾಕೋದ್ರಿಂದಾನು ಕಾಪಾಡೋದು ಬರುತ್ತೆ. ಯಾಕಂದ್ರೆ ಎಷ್ಟೋ ನಾಯಿಗಳು ನಾನು ನೋಡ್ತೀನಿ, ಮೂಳೆ ಎಲ್ಲ ಕಾಣಿಸ್ತಾ ಇರತ್ತೆ ಊಟ ಇಲ್ಲದೆ. ಸೊ ಹಾಗಾಗಿ ಊಟ ಹಾಕೋದು ಸೇರಿಸಿ ಹೇಳ್ಬೇಕು ಅಂತಂದ್ರೆ ನಾನು ಇದುವರೆಗೂ ಆಕ್ಚುಲಿ ಲೆಕ್ಕ ಹೇಳಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಆಗಿ ಮೋರ್ ದೆನ್ 500 ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ನಾನು ಊಟ ಹಾಕೋದಿದೆ ಒಂದು 60ರಿಂದ 100 ನಾಯಿ ರೆಗ್ಯುಲರ್ ಆಗಿ ಊಟ ಹಾಕ್ತಿವಿ. ಬೇಸಿಗೆ ಟೈಮಲ್ಲಿ ನೀರ್ ಮಜ್ಜಿಗೆ ಎಲ್ಲ ಕೊಡ್ತೀವಿ. ಅದಕ್ಕೆ ಅಂತಾನೆ ನಾನು ಫೇಸ್ಬುಕ್ ಗ್ರೂಪ್ ಅಲ್ಲೆಲ್ಲ ಪೋಸ್ಟ್ ಹಾಕ್ತೀನಿ, ಯಾರು ಊಟ ತಗೊಳ್ತೀರಾ ಆ ಫುಡ್ ಬಿಸಾಕಬೇಡಿ, ಬಾಕ್ಸ್ ಫುಡ್ ಖಾಲಿ ಆದ್ಮೇಲೆ ಆ ಬಾಕ್ಸ್ ನನಗೆ ತಲುಪಿಸ್ಕೊಡಿ, ನಾನು ಈ ತರ ಹಾಕ್ತೀನಿ. ತುಂಬಾ ಜನ ನಂಗೆ ಮನೆಗೆ ತಂದ್ಕೊಡ್ತಾರೆ ಖಾಲಿ ಬಾಕ್ಸಸ್. ಸೊ ಅದ್ರಲ್ಲಿ ನಾನು ನೀರ್ ಹಾಕ್ಬಿಟ್ಟು ನೀರ್ ಮಜ್ಜಿಗೆ ಎಲ್ಲ ಅವ್ರಿಗೆ. ಇನ್ನು ಈ ಪ್ರಾಣಿಗಳನ್ನ ಕಾಪಾಡೋದಾಗಿರ್ಬೋದು, ಇವೆಲ್ಲಾದ್ರ ಜೊತೆಗೆ ಗಿಡಗಳನ್ನ ಅಷ್ಟೇ ಸಂರಕ್ಷಣೆ ಮಾಡೋದಾಗಿರ್ಬೋದು, ಬೇರೆ ಬೇರೆ ರೀತಿ ಗಿಡಗಳನ್ನ ತಗೊಂಡ್ ಬಂದ್ ಇಟ್ಕೊಳ್ಳೋದು, ಇದ್ರಲ್ಲಿ ಯಾವ ತರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಆ ಗಿಡಗಳ ವಿಷಯಕ್ಕೆ ಬರೋದಾಯ್ತು ಅಂತ ಅಂದ್ರೆ, ನಾನು ಆ ಗಿಡಗಳನ್ನ ಮಾರೋದು, ಮಾರಿ ಬರುವಂತ ದುಡ್ಡಲ್ಲಿ ನಾನು ಮೂಕ ಪ್ರಾಣಿಗಳ ಸೇವೆ ಮಾಡ್ತೀನಿ. ಮೂಕ್ ಪ್ರಾಣಿ ಅಂತಂದ್ರೆ ಬರೀ ನಾಯಿ ಬೆಕ್ಕು ಅಂತಾನೆ ಅಲ್ಲ, ನಾಯಿ, ಬೆಕ್ಕು, ಹದ್ದು, ಕಾಗೆ, ಅಳಿಲು, ಹಾವುಗಳು, ಹಸು, ಯಾವುದೇ ಒಂದು ಪ್ರಾಣಿನೂ ತೊಂದರೆಲಿದೆ ಅಂದ್ರೆ ನನ್ಗೇನಾಗುತ್ತೋ ಸಹಾಯ ಮಾಡ್ತೀನಿ. ನನ್ನಿಂದ ಆಗಿದ್ದ ಸಹಾಯ. ಇವತ್ತಿನ ದಿವಸದಲ್ಲಿ ನೀರು ಕೂಡ ಫ್ರೀ ಬರೋದಿಲ್ಲ, ನೀರಿಗೂ ದುಡ್ಡು ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಹತ್ರ ದುಡ್ಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾನು ಪ್ರಾಣಿಗಳನ್ನ ಸೇವೆ ಮಾಡೋದಕ್ಕೋಸ್ಕರ ನಾನು ಗಿಡಗಳನ್ನ ಮಾರಿ ಬರುವಂತ ದುಡ್ಡಲ್ಲಿ ನಾನು ಪ್ರಾಣಿ ಸೇವೆ ಮಾಡ್ತೀನಿ. ಇನ್ನು ನಿಮ್ಮ ಮನೆ ಏನಿದೆ ಇದ್ರಲ್ಲೇನೆ ನೀವು ಗಾರ್ಡನ್ ಎಲ್ಲ ಮಾಡಿದೀರಾ. ಈ ಗಾರ್ಡನ್ ಅಲ್ಲಿ ಯಾವ್ಯಾವ ರೀತಿ ಫ್ಲವರ್ಸ್ ಇಟ್ಟಿರ್ಬೋದು? ಲೈಕ್ ಗಾರ್ಡನ್ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ನಂದು ಇವಾಗ ಗಾರ್ಡನ್ ರಿನೋವೇಷನ್ ನಡೀತಾ ಇದೆ. ಯಾಕಂದ್ರೆ ಹೆಗ್ಣಕ್ಕೂ ಅನ್ನ ಇಡ್ತೀನಿ ನಾನು, ಎಲ್ರು ಬೈತಾರೆ. ಹೆಗ್ಣಗಳಿಗೂ ಊಟ ಇಡ್ತೀನಿ. ಸೊ ಹಾಗಾಗಿ ಬಂದು ಎಲ್ಲ ಧ್ವಂಸ ಮಾಡಿದವು ಅವು ನನ್ನ ಗಾರ್ಡನ್ ನ. ಇದು ಸದ್ಯಕ್ಕೆ ರಿನೋವೇಷನ್ ನಡೀತಾ ಇದೆ. ಇಲ್ಲಿ ನನ್ಗೆ ಇವಾಗ ಸದ್ಯಕ್ಕೆ ಇರುವಂತದ್ದು ಗುಲಾಬಿ ಇದೆ, ಪಾರಿಜಾತ ಇದೆ, ದಾಸವಾಳ ಇದೆ, ಪಪ್ಪಾಯ ಗಿಡಗಳಿದೆ, ಬಾಳೆ ಗಿಡ ನೋಡ್ತಾ ಇರ್ಬೋದು. ಯಾರೋ ಖಾಲಿ ಸೈಟ್ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ರು ಗೆಡ್ಡೆ, ಅದನ್ನ ತಗೊಂಡ್ ಬಂದು ನೆಟ್ಟಿದ್ದೀನಿ, ಅದು ಗಿಡ ಬಂದಿದೆ. ಸೊ ಸೀಮೆ ಬದನೆಕಾಯಿ ಗಿಡ ಹಾಕೊಂಡಿದ್ದೀನಿ, ಅದು ಎಲ್ರಿಗೂ ಹಂಗಂಗೆ ಕೊಡ್ತಾ ಇರ್ತೀನಿ. ಎಲ್ಲ ಹೇಳ್ತಾರೆ ದುಡ್ಡಿಗೆ ಮಾರ್ಬೋದಲ್ಲ ಅಂತ, ಬಟ್ ಅದ್ ಯಾರೋ ತಗೊಳ್ಳಿ ಅಂತ ಹೇಳಿ ಇದ್ ಮಾಡಿದ್ದೀನಿ. ಸೊ ಸೀಬೆಕಾಯಿ ಕಿತ್ತಿಟ್ಟಿದ್ದೀನಿ, ಕೊಡ್ತೀನಿ. ಇವಾಗೇನ್ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದೆ, ಅದೇ ಕರ್ಬೇವಿನ ಸೊಪ್ಪಿನ ಗಿಡ. ಇದು ಪಾಪ ಅಂದ್ರೆ ನಾನು ಯಾವ್ದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ, ಎಲ್ಲ ಕಿಚನ್ ವೇಸ್ಟ್ ಎಲ್ಲ ಹಾಕಿ ರೆಡಿ ಮಾಡ್ತೇನೆ. ಸೊ ಅದರಿಂದಾನೆ ಎಲ್ಲ ಅದ್ ಮಾಡ್ತೇನೆ. ಇನ್ನು ಇದ್ರ ಜೊತೆಗೆ ಏನು ಗಿಡಗಳನ್ನ ಬೆಳೆಸೋದಾಗಿರ್ಬೋದು, ಪ್ರಾಣಿಗಳನ್ನ ಸಾಕೋದಾಗಿರ್ಬೋದು, ಇವೆಲ್ಲಾದ್ರ ಜೊತೆಗೆ
ಬುಕ್ಸ್ನು ಸಹ ಬರಿತಿದ್ದೀರಾ, ಬರ್ದಿದ್ದೀರಾ ಸಾಕಷ್ಟು ಬುಕ್ಗಳನ್ನ. ಈ ಸಾಹಿತ್ಯ ಆಗಿರ್ಬೋದು, ಈ ಕನ್ನಡದ ಹೊಲುವಾಗಿರ್ಬೋದು, ಇದೆಲ್ಲ ಹೇಗೆ? ನಿಜ ಹೇಳ್ಬೇಕು ಅಂದ್ರೆ ಇದು ನಮ್ಮ ತಂದೆಯಿಂದ ನನಗೆ ಬಂದಂತ ರಕ್ತಗತ ಬಳುವಳಿ ಅಂತ ಹೇಳ್ಬೋದು. ಒಂದು ಕಡೆಗೆ ನಮ್ಮ ತಂದೆಯಿಂದ ಬಂದಿರೋದು. ನಮ್ಮ ತಂದೆ ಗುಬ್ಬಿ ಕಂಪ್ನಿಯಲ್ಲಿ ನಾಟಕದ ನಿರ್ದೇಶಕರು ಮತ್ತೆ ಮೇಸ್ಟ್ರು ಕೂಡ ಆಗಿದ್ರು. ಅಂದ್ರೆ ತುಂಬಾ ಜನ ಕಲಾವಿದರು ಇವತ್ತೇನಿದ್ದಾರೆ, ಎಷ್ಟೊಂದು ಜನ ಹೆಸರುವಾಸಿ ಕಲಾವಿದರು, ಅವ್ರಿಗೆಲ್ಲ ನಮ್ಮ ತಂದೆ ಹೇಳ್ಕೊಡ್ತಾ ಇದ್ರು. ಎಣಗಿ ಬಾಳಪ್ಪನವರಾಗಿರ್ಬೋದು ಅಥವಾ ಹಿರಣ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಆಗಿನ ಕಾಲದಲ್ಲಿ ಹೆಸರುವಾಸಿ ನಾಟಕಗಳೇನಿದ್ದು ಉತ್ತರ ಕರ್ನಾಟಕದ ಕಡೆ, ಅಲ್ಲೆಲ್ಲ ನಮ್ಮ ತಂದೆ ಸಾಕಷ್ಟು ನಾಟಕಗಳು ತಾವೇ ಬರೆದು ತಾವೇ ನಿರ್ದೇಶನ ಮಾಡಿ ತಾವೇ ಕಲಾವಿದರನ್ನ ತಯಾರು ಮಾಡಿ ಎಲ್ಲ ಮಾಡಿದಂಥದ್ದು. ಅದು ಎಲ್ಲೋ ಒಂದ್ ಕಡೆ ನನಗೆ ಅದು ಬರಹ ಆಗಿರ್ಲಿ ಅಥವಾ ಆಕ್ಟಿಂಗ್ ಆಗಿರ್ಲಿ ಒಂದು ರಕ್ತದಲ್ಲೇ ಬಂದಿದೆ ಅಂತ ಹೇಳ್ಬೋದು.